ಎಂದು ರಂಜಿಪುದು ಈ ಇಂದ್ರಪ್ರಸ್ಥವು ಎಂದು ರಂಜಿಪುದು. ಎಂದು ರಂಜಿಪುದು ಈ ಇಂದ್ರಪ್ರಸ್ಥವು ಎಂದು ರಂಜಿಪುದು. ಪುರವ ನೋಡಲು ಸಂತಸದಿ ಮನ ಶಾಂತಿ ಬಂದದ ಭ್ರಾಂತಿ ಇರಲೇ. ಪುರವ ನೋಡಲು ಸಂತಸದಿ ಮನ ಶಾಂತಿ ಬಂದದ ಭ್ರಾಂತಿ ಇರಲೇ. ಎಂದು ರಂಜಿಪುದು ಈ ಇಂದ್ರಪ್ರಸ್ಥವು ಎಂದು ರಂಜಿಪುದು. ದೇಶದ ರಾಜರೆಲ್ಲ ಹೊತ್ತುಗಟ್ಟಿ ಸೇರುತ್ತಿಗರು. ದೇಶದ ರಾಜರೆಲ್ಲ ಹೊತ್ತುಗಟ್ಟಿ ಸೇರುತ್ತಿಗರು. ಮತ್ತೆ ಬೆರವರು ಪಾಂಡುಕುವರರು. ಮತ್ತೆ ಬೆರವರು ಪಾಂಡುಕುವರು ಆನೆಗೆ ಸಹಿಸಲಿ ಎಂದು ರಂಜಿಪುದು ಈ ಇಂದ್ರಪ್ರಸ್ಥವು ಎಂದು ರಂಜಿಪುದು. ಹಬ್ಬ, ಇದೇನು ಇಂದ್ರಪ್ರಸ್ಥವೋ ಇಂದ್ರನಗರವೋ? ಇತ್ತ ಕಡೆಯಿಂದ ಋಷಿಗಳು ಆದೀನ ಕಮಂಡಲಗಳನ್ನು ಧರಿಸಿ ತಮ್ಮ ತಮ್ಮ ಶಿಷ್ಯ ವರ್ಗದಿಂದ ಪರಿಣತರಾಗಿ ಆಮಗಾನ ಮಾಡುತ್ತಾ ಬರುತ್ತಿರುವರು. ಇತ್ತ ಕಡೆಯಿಂದ ದೇಶ ವಿದೇಶ ರಾಜರೆಲ್ಲರೂ ಕಪ್ಪ ಕಾಣಿಕೆಗಳನ್ನು ತೆಗೆಸಿಕೊಂಡು ಧರ್ಮಸುತನ ಅರಮನೆಗೆ ವಿವಿಧ ವಸ್ತ್ರಭೂಷಣ ಅಲಂಕೃತರಾಗಿ ಪಾದಚಾರಿಗಳಾಗಿ ಬರುತ್ತಿರುವರು. ಹಬ್ಬ, ವೈಣಿಕರು, ಗಾಯಕರು, ಸೂತ ಮೋಗದವರು, ಹೈಂದ್ರಜಾಲಿಕರು, ವೈದ್ಯರು, ಯೋಯಿಸರು. ಹಬ್ಬ, ಇದೇನು ಇಂದ್ರಪ್ರಸ್ಥವೋ ಇಂದ್ರನಗರವೋ? ಇವರನ್ನೆಲ್ಲ ಉಪಚರಿಸುವವರು ಯಾರು? ಯೋಗ್ಯತಾನುಸಾರವಾಗಿ ಗೌರವಿಸುವರು ಯಾರು? ಧರ್ಮಸುತನು ಯಜಮಾನ. ಯಾಗಶಾಲೆಯನ್ನು ಬಿಟ್ಟು ಬದಲುವಂತಿಲ್ಲ. ಭೀಮನಾದರೂ ಹೊಟ್ಟೆ ಬಾಕ ಮೂರ್ಖ, ಯಾರನ್ನು ಲಕ್ಷಿಸತಕ್ಕವಲ್ಲ. ಇನ್ನು ಅರ್ಜುನನಾದರೂ ಸುಭದ್ರ ಎಡದ ಸರದ ಸಲ್ಲಾಪ ಮಾಡುವುದರಲ್ಲಿಯೇ ಕಾಲ ಕಳೆಯುವನು. ನಕುಲ ಸಹದೇವರು ಅಪ್ರಯೋಜಕರು. ಇರಲಿ, ಈ ಯಾಗದ ವಿತರಣೆ ಹೇಗಾಗಬೇಕು? ಇಲ್ಲಿ ಸೇರಿರುವ ಸಾವಿರಾರು ಮಂದಿ ರಾಜರಲ್ಲಿ ಪಾಂಡವರನ್ನು ದ್ವೇಷಿಸುವರು ಎಷ್ಟೋ ಮಂದಿ ಇದ್ದೇ ಇರುವರು. ಅವರೆಲ್ಲ ಸೇರಿದರೆ ಯಾಗ ಮಂಟಪವೇ ಯುದ್ಧ ರಂಗವಾಗಿ ಪರಿಣಮಿಸಬಹುದು. ಪಾಂಡವರ ಹೆಸರು ಆಗಬಹುದು. ಬಾಳ ಕೆಡಿಸುವೆ, ಕಳ್ಳರ ತುಳಿಯುವೆ, ದುರದಳವನ ಪಡೆಯುವೆ. ಬಾಳ ಕೆಡಿಸುವೆ, ಕಳ್ಳರ ತುಳಿಯುವೆ, ದುರದಳವನ ಪಡೆಯುವೆ. ತಲೆ ಕಡಿವೆ, ತರಿಪೆ, ಬಡಾಯಿ ಪಡುವರ ಬಿಡುವೆನಪಿರದೆ. ತಲೆ ಕಡಿವೆ, ತರಿಪೆ, ಬಡಾಯಿ
ಕೆಡಿಸಿ ಕುಣಿಸುವೆ, ಅಣಿಸಿ ಕೆಡಿಸಿ ಕುಣಿಸುವೆ. ಮಾಡಲೀಗ ಧೀರರೇ, ಮಾಡಲೀಗ ಧೀರರೇ. ಇರಲಿ, ರತ್ನಾಭರಣಗಳೆಲ್ಲ ನನ್ನ ಅಧೀನಕ್ಕೆ ಸಿಕ್ಕಿರುವವು. ಅವನ್ನೆಲ್ಲ ಮನಸ್ವಿಯಾಗಿ ವೆಚ್ಚ ಮಾಡಿ ಭಂಡಾರವನ್ನೆಲ್ಲ ಬರೆದು ಮಾಡಿ ಈ ಪಾಂಡವರನ್ನು ಯಾಗದ ಮಧ್ಯೆ ಹಲ್ಲು ಹಲ್ಲು ಕಿರಿಯುವಂತೆ ಮಾಡುವೆನು. ಈ ಪಾಂಡವರನ್ನು ಯಾಗದ ಮಧ್ಯದಲ್ಲಿ ಹಲ್ಲು ಹಲ್ಲು ಕಿರಿಯುವಂತೆ ಮಾಡುವೆನು. ಸೂರೇನಿದ ತುಂಬಿದ ಸೂರೇನಿದೆ ತುಂಬಿದ ವೈರಿಗಳ ಪಟುಸುತರ ಭಂಡಾರವನ್ನೆಲ್ಲ ಏರಿದ ಸರಿರಾಯರ ಮುಂದಡೆ, ಏರಿದ ಸರಿರಾಯರ ಮುಂದಡೆ ಸಮಯ ಹೊರತು ಪಲ್ಕಿರಿದ ಪೆನ. ಇರಲಿ ಇರಲಿ, ಧರ್ಮಸುತನಿಗೆ ಮಯೇನು ಒಂದು ಸೊಗಸಾದ ಅರಮನೆಯನ್ನು ಕೊಟ್ಟಿಸಿಕೊಟ್ಟಿರುವಂತೆ. ಅದು ಎಷ್ಟರ ಸೊಗಸು, ಎಷ್ಟರ ಮಟ್ಟಿನ ಸೊಗಸು, ಹೀಗೆ ಹೋಗಿ ನೋಡಿಕೊಂಡೇ ಬರುವೆನು. ಮಯನು ಪ್ರಿಯೆ, ಸ್ವಾಮಿ, ಮಯನು ನಮಗಾಗಿ ಸೊಗಸಾದ ಒಂದು ಅರಮನೆಯನ್ನು ಕಟ್ಟಿಸಿಕೊಟ್ಟರು. ಸ್ವಾಮಿ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾಲವನ್ನು ಕಳೆಯೋಣವೇ? ಸ್ವಾಮಿ. ಪ್ರಿಯಾ, ಬಾರೇ ಬಾ ಪ್ರಿಯೇ, ಆನಂದದಿ ನಲಿಯುವ ಬಾ, ಬಾರೇ ಬಾ ಪ್ರಿಯೇ. ಬಾರೇ ಬಾ ಪ್ರಿಯೇ, ಆನಂದದಿ ಕಾಲವ ಬಾ ಪ್ರಿಯೇ. ಗಲವಾದ ನಿನ್ನ ಪ್ರೇಮವನ್ನೇ ನೋಡಿ ನಲಿಬದು. ಗಲವಾದ ನಿನ್ನ ಪ್ರೇಮವನ್ನೇ ನೋಡಿ ನಲಿಬದು. ಬಾರೇ ಬಾ ಪ್ರಿಯೇ, ಆನಂದದಿ ನಲಿಯುವ ಬಾ, ಬಾರೇ ಬಾ ಪ್ರಿಯೇ. ರಾಜ್ಯದಲ್ಲಿ ಅನುರಾಜ್ಯದಲ್ಲಿ ಆಡೋಣ ಬಾ ಪ್ರಿಯೇ. ರಾಜ್ಯದಲ್ಲಿ ಅನುರಾಜ್ಯದಲ್ಲಿ ಆಡೋಣ ಬಾ ಪ್ರಿಯೇ. ಸುರ ಸುಖವನ್ನೇ ಸವಿಯುವ ಮುನ್ನ ಸುಖವನ್ನೇ ಸವಿಯುವ ಮುನ್ನ ಬಾರೇ ಬಾ ಪ್ರಿಯೇ, ಆನಂದದಿ ನಲಿಯುವ ಬಾ, ಬಾರೇ ಬಾ ಪ್ರಿಯೇ. ಮಾಂಚನಾದ
ಬಾಬಾರ ಚೆಲುವೆ ಒಂದಾಗುವ ಬಾಬಾರ ಚೆಲುವೆ ಒಂದಾಗುವ ಒಲವಿಂದ ಹಾಯಾಗಿ ನಲಿದಾಡುವ ನಾವು ಮರೆಯುವ ಬಾಬಾರೇ ಬಾಬಾರೇ ಬಾಬಾರ ಚೆಲುವೆ ಒಂದಾಗುವ ಬಾಳಂದ ಹೊಲವೇ ಹೋಲಾಡುವ ಒಲವಿಂದ ಹಾಯಾಗಿ ನಲಿದಾಡುವ ನಾವು ಮರೆಯುವ ಬಾಬಾರೇ ಬಾಬಾರೇ ಹೃದಯಂತೆ ಬಳಕುವ ಸಣ್ಣನ ನಡುವು ಹೂವಂತೆ ಹರಳುವ ಅಂದದ ಮಗುವ ಲತೆಯಂತೆ ಬಳಕುವ ಸಣ್ಣನ ನಡುವು ಹೂವಂತೆ ಹರಳುವ ಅಂದದ ಮಗುವ ನೋಡಿ ಕಾಡಿ ಮಾಡಿ ಬಾಯಿ ನನ್ನ ಚೆಲುವೆ ನೋಡಿ ಕಾಡಿ ಮಾಡಿ ನನ್ನ ಅಂದದ ಚೆಲುವೆ ಬಾಬಾರೇ ಬಾಬಾರ ಚೆಲುವೆ ಒಂದಾಗುವ ಬಾನಂದ ಒಳವೆ ಓಲಾಡುವ ಒಲವಿಂದ ಹಾಯಾಗಿ ನಲಿದಾಡುವ ನಾವು ಮರೆಯುವ ಬಾಬಾರೇ ಬಾಬಾರೇ ಪ್ರಿಯಾ, ಈ ಸಭೆ ಅದನ್ನು ನೋಡಿದ್ರ ಎಷ್ಟು ಮನೋಹರವಾಗಿರುವುದು. ಆಹಾ ಪ್ರಿಯೆ, ಆಹಾ ಸುಯೋಧನ ಯುದ್ಧ ಬರುವಂತಿದೆ. ಹೌದು ಸ್ವಾಮಿ. ಸಭಾಭವನವು ಎಷ್ಟು ಮನೋಹರವಾಗಿರುವುದು. ಇದೇನು ಕೊಳ? ಕೌರವೇಶ್ವರ, ಅದು ಕೊಳವಲ್ಲವಯ್ಯ, ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ಚಿತ್ರ. ಧೈರ್ಯವಾಗಿ ಎದ್ದೇಳು ಮೃಗೋದರ. ಒಳವೆಂದು ಯಾರು ಹೇಳಿದರು? ಇಂತಹ ಚಿತ್ರಗಳು ನಮ್ಮ ಅರಮನೆ ಎಷ್ಟೋ ಇರುವವು. ನಮ್ಮಂಥ ವೀರಾಗ್ರಗಳಿಗೆ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ. ನಾಗರಿಕ ಕುಶಲಮತಿಗಳಿಗೆಲ್ಲ. ಭೀಮ ಅಗ್ರಜ, ಯಾಗಶಾಲೆಯನ್ನೆಲ್ಲ ನೋಡಿದ್ದಾಯ್ತೆ. ಕೌರವೇಶ್ವರ ಸಭಾಸ್ಥಳವನ್ನೆಲ್ಲ ನೋಡಿದ್ದಾಯ್ತೆ. ನೋಡುವುದಕ್ಕಿಂತ ಅತಿಶಯವಾಗಿದೆ ಏನಿರ್ಬೋದು. ನಾನಿಂದು ಬಿಡಾರಕ್ಕೆ ಹೋಗಿ ಬರುವೆನು. ನಾಗರಿಕ ಗಾಯವಾಯಿತೆ. ಲಕ್ಷಣ ಅದು ನಿಲದ ನಡಿ. ಬಾಗಿಲು ಇತ್ತ ಕಡೆ ಇದೆ, ಬಾ. ಕೌರವೇಶ್ವರ, ಇದೇ ಅಲ್ಲವೇ ನಾಗರಿಕ ಕುಶಲಮತಿಗಳ ಲಕ್ಷಣ? ಇಲ್ಲ. ಹೊಸ ಸ್ಥಳದಲ್ಲಿ ಇಳುವುದು ಬಿಡುವುದು ಮಾನವನ ಸ್ವಭಾವಕ್ಕೆ ಅನುಗುಣವಾದವರು. ನಿಮಗೆ ಹೇಗೆ ತಿಳಿದೀತು? ಇಲ್ಲ ಇಲ್ಲ, ಸಮಸ್ತವನ್ನು ತಿಳಿದವನು ನೀನೊಬ್ಬನೇ. ಬೇರೆ ವಸ್ತುಗಳನ್ನು ತಂದು ಕೊಡುವೆ, ಅದನ್ನುಟ್ಟುಕೋ, ತರುವಾಯ ಮಾತನಾಡೋಣ. ಇಲ್ಲ, ಇನ್ನು ಅವಶ್ಯಕತೆ ನಮಗಿಲ್ಲ. ನಾನು ಈಗ ಬಿಡಾರಕ್ಕೆ ಹೋಗುವೆನು. ಅರೆ
ಪ್ರಿಯೆ, ಕಾಲಾತೀತವಾಯಿತು, ನಾವು ಹೊರಡೋಣವೇ? ಹಾಗೆ ಆಗಲಿ ಸ್ವಾಮಿ. ದುಡುಕುತ್ತ ನಾವು ಸರಿಯೇ, ಸರಿಗಳೊಳು ದುಡುಕುತ್ತ ನಾವು ಸರಿಯೇ. ದುಡುಕುತ್ತ ನಾವು ಸರಿಯೇ, ಸರಿಗಳೊಳು ದುಡುಕುತ್ತ ನಾವು ಸರಿಯೇ. ಅವಯ್ಯಾರಿಯ ಸಕ್ಕನು ಮುರಿವೆ, ಅವಯ್ಯಾರಿಯ ಸಕ್ಕನು ಮುರಿವೆ. ದುಡುಕುತ್ತ ನಾವು ಸರಿಯೇ, ಸರಿಗಳೊಳು ದುಡುಕುತ್ತ ನಾವು ಸರಿಯೇ. ಅವಯ್ಯಾರಿಯ ಸಕ್ಕನು ಮುರಿ ದುಡುಕುತ್ತ ನಾವು ಸರಿಯೇ, ಸರಿಗಳೊಳು ದುಡುಕುತ್ತ ನಾವು ಸರಿಯೇ. ಸುಯೋಧನ, ಇಲ್ಲೇಕೆ ನಿಂತಿರುವೆ? ನಿನ್ನ ಹಣೆಯಲ್ಲೇನಿದು ಗಾಯ? ಇದೆಲ್ಲವೂ ನೀನು ಕೇಳಿದ್ದರ ಪ್ರತಿಫಲ. ಪಾಂಡವರ ಸುಖಕ್ಕೆ ದುಃಖವನ್ನು ಬೆರೆಸಬೇಕು, ಅವರ ಗೌರವಕ್ಕೆ ನ್ಯೂನತೆ ಉಂಟು ಮಾಡಬೇಕೆಂದು ಹೇಳಿದೆಯಲ್ಲ. ನಮ್ಮ ಸುಖಕ್ಕೆ ದುಃಖವೇ ಬೆರೆಯಿತು, ನಮ್ಮ ಗೌರವಕ್ಕೆ ನ್ಯೂನತೆ ಉಂಟು ಮಾಡಿತು ಮಾವ. ಇಷ್ಟೇ ತಾನೇ? ಏನಾಯಿತು? ಏಕೆ? ಏನಾಯಿತು? ಆಗುವುದೇನು? ಸಭಾಭವನವನ್ನು ಎಲ್ಲರೂ ನೋಡುತ್ತಿದ್ದರು. ನಾನು ಹೋದೆ, ಅಲ್ಲಿ ಸರೋವರದಂತೆಯೂ ಬಾಗಿಲಿನಂತೆಯೂ ಇದ್ದ ಸ್ಥಳದಲ್ಲಿ ಬಿಟ್ಟು ಬೆತ್ತಾಯಿತು ಮಾವ. ನಾನಿಂದ ಬದುಕಿರಬೇಕು. ದುರ್ಯೋಧನ, ಇಷ್ಟೇ ತಾನೇ? ಮಾವ, ಇಷ್ಟೂ ಸಾಲದೆ ನಿನ್ನ ಮಾತನ್ನು ಕೇಳಿದ್ದಕ್ಕೆ ಪ್ರತಿಫಲ ಇದು. ಈ ಭೂಮಿಯಲ್ಲಿ ತಲೆ ಎತ್ತಿ ತಿರುಗಂತಾಯಿತು ಮಾವ. ಸುಯೋಧನ, ಅದೇನು ಸ್ಪಷ್ಟವಾಗಿ ಹೇಳು. ಆ ಹೊಟ್ಟೆ ಬಾಕ ಭೀಮನು ನನ್ನನ್ನು ಕುರುಡನ ಮಗನಿಂದ ಹತ್ಯೆ ಮಾಡಿದನು. ಆ ಕುಲರ ಕಲಾಡಿ ಐವರ ಗಂಡಂದಿರ ಗರತಿ ಪಂಚಾಲಿ ನನ್ನನ್ನು ನೋಡಿ ನಕ್ಕಳು, ಚಪ್ಪಾಳೆ ಹೊಡೆದು ಕೇಕೆ ಹಾಕಿದಳು ಮಾವ. ನಾನಿನ್ನು ಬದುಕಿರಬೇಕೇ, ನಾನಿನ್ನು ಬದುಕಿರಬೇಕೇ. ಇಷ್ಟೇ ತಾನೇ? ಮಾವ, ಇನ್ನೆಷ್ಟಾಗಬೇಕು? ನಾನಿನ್ನು ಬದುಕಿರಲಾರೆ. ಅಯ್ಯೋ ಮರುಳೇ, ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವೆಯಾ? ದುರ್ಯೋಧನ, ನಿನ್ನ ಮಾತೆಲ್ಲವೂ ಬರಿಯ ಭ್ರಮೆ. ಆ ರಾಜಾದಿ ರಾಜರೆಲ್ಲರೂ ಆ ಯಾಗದ ಮಂಟಪದಲ್ಲಿ ಸ್ವಂತ ಕಟ್ಟಿ ಕೆಲಸ ಮಾಡುತ್ತಿದ್ದನ್ನು ಕಣ್ಣಾರೆ ಕಂಡು ಸಾಯ್ ಮರಗಳೆಂದು ಈ ಯಾಗಕ್ಕೆ ಕರೆತಂದೆಯಾ? ನೀನು ನಮ್ಮ ಹಿತೈಷಿ ಅಲ್ಲ, ಪಾಂಡವ ಪಕ್ಷಪಾತಿ. ನಮ್ಮನ್ನು ಸಾಯಲುಗೊಳಿಸಿ ಬದುಕಲುಗೊಳಿಸಿ ನಾನಿನ್ನು ಬದುಕಿರಲಾರೆ ಮಾವು, ಇನ್ನು ಬದುಕಿರಲಾರೆ. ಸುಯೋಧನ, ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವೆಯಾ? ಅಯ್ಯೋ ಮರುಳೇ, ದುಡುಕಿಗೆ ದುಃಖವೇ ಫಲವಾಗಲಾರದು ಸುಯೋಧನ, ದುಡುಕಿಗೆ ದುಃಖವೇ ಫಲವಾಗಲಾರದು. ತಾಳ್ಮೆಯನ್ನು ಒಂದು, ತಾಳ್ಮೆಯನ್ನು ಒಂದು. ಈ ಯಾಗಕ್ಕೆ ಬಂದಿರುವ ಶಶಿಪಾಲನು ಸಾಮಾನ್ಯನಲ್ಲ. ಅವನಿಗೆ ಅಲ್ಲಿನ ಕುಂದು ಕೊರತೆಗಳು ಒಂದು ಸರಿಬಾರವು. ಇಷ್ಟರಲ್ಲಿಯೇ ಅವನು ಆ ಪಾಂಡವರ ಮೇಲೆ ತಿರುಗಿ ಬೀಳುವನು. ಅವರನ್ನು ನಿರ್ನಾಮ ಮಾಡಿದ್ದಲ್ಲದೆ ಅವನಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ದುರ್ಯೋಧನ, ನೀನು ತಾಳ್ಮೆಯನ್ನು ಒಂದು. ನಾನು ಏನಾದರೂ ಒಂದು ಉಪಾಯ ಮಾಡಿ
ಆ ಪಾಂಡವರನ್ನು ಬಟ್ಟೆಗಳಿಗೆಲ್ಲವೇ ಅಳೆಯುವಂತೆ ಮಾಡುವನು. ನಿನ್ನ ವ್ಯತೆಯನ್ನು ಬಿಡು ದುರ್ಯೋಧನ, ನಿನ್ನ ವ್ಯತೆಯನ್ನು ಬಿಡು. ಮಾಡಲೇಬೇಕು, ಆ ಪಾಂಡವರನ್ನು ಮಾಡಲೇಬೇಕು. ಮಾಡುವವರೆಗೂ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮಾಡುವುದಾದರೆ ನೀನು ಹೇಳಿದಂತೆ ಆಗಲೇ ನಾನು ಯಾಗಕ್ಕೆ ಬರುವೆನು. ನಡೆ ಮಾವ, ನಡೆ. ಕುರುಕುಲರ ನರಕಲಿ, ನೀನಾಗುವೆ ರಣರಂಗದಲ್ಲಿ ಬಲಿ. ದುರ್ಯೋಧನ, ಈ ಶಕುನಿಯಿಂದ ಒಬ್ಬನಿಂದ ಏನಾಗುವುದೆಂದು ತಿಳಿದಿರುವೇನೋ ಮೂಡ. ಕೇಳು, ಶಕುನಿ ಎಂಬ 3 ಅಕ್ಷರದ ಅರ್ಥ ತಿಳಿದಿರುವೆನು. ಮದಾಂಧ. ಶ ಎಂದರೆ ಶೌರ್ಯ ಸಾಹಸದಿಂದ. ಹೂ ಎಂದರೆ ಈ ನಿನ್ನ ಕುರು ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ. ಇದೇ ಶಕುನಿ ಎಂಬ 3 ಅಕ್ಷರದ ಅರ್ಥದ ತಿಳಿಯಿತೇನೋ ಮೂಡ. ಮೋಸಗೊಳಿಸಿ ಗುರುಕುಲ ದಮರ ಕುಲ ನಾಶವಗೊಳಿಸುತ್ತಾನು. ಮೋಸಗೊಳಿಸಿ ಗುರುಕುಲ ದಮರ ಕುಲ ನಾಶವಗೊಳಿಸುತ್ತಾನು. ಅಂದು ನಮ್ಮವರ ಒಂದು ಗೋಡಿಸೆ, ಅಂದು ನಮ್ಮವರ ಒಂದು ಗೋಡಿಸೆ ಒಂದನ ಕ್ಷಣದಿ ಕೌರವನ. ಅಂದು ನಮ್ಮವರ ಒಂದು ಗೋಡಿಸೆ ಒಂದನ ಕ್ಷಣದಿ ಕೌರವನ. ದುರಾತ್ಮರನು ಮದಂಧರನು ಅದೇ ತರ ಕೊಲ್ಲುವೆ. ದುರಾತ್ಮರನು ಮದಂಧರನು ಅದೇ ತರದು ಕೊಲ್ಲುವೆ. ಮೋಸಗೊಳಿಸಿ ಗುರುಕುಲ ದಮರ ಕುಲ ನಾಶವಗೊಳಿಸುವೆ ನಾನು, ನಾಶವಗೊಳಿಸುವೆ ನಾನು, ನಾಶವಗೊಳಿಸುವೆ ನಾನು. ದುರ್ಯೋಧನ, ಹಾಗೆ ಆಗಲ್ಲ ಪಿತಾಮಹ. ನಂದ ನಂದ ಮುಕುಂದ ನಮೋ ನಮೋ, ನಿರೇಶ ಪರೇಶ ನಮೋ ನಮೋ. ಧರ್ಮನಂದನ ಪಿತಾಮಹ, ಋತ್ವಿಜಯರಲ್ಲಿ, ಆಚಾರ್ಯರಲ್ಲಿ, ಗುರುಗಳಲ್ಲಿಯೂ ನಿನಗೆ ಯಾರು ಶ್ರೇಷ್ಠ ಎಂದು ತೋರುವುದು ಅವರಿಗೆ ಈ ಅಗ್ರ ಪೂಜೆಯನ್ನು ಸಲ್ಲಿಸು. ನನ್ನ ಮಗನಿಗೆ ಸಿಂಹಾಸನಕ್ಕೆ ಅರ್ಹರೇ? ಅದರಲ್ಲೂ ಕಳ್ಳ ಕೊಡವನಿಗೆ ಅಗ್ರ ಪೂಜೆ ಎಂದರೇನು? ನೀವು ಮಾಡಿದ ಯಾಗವೆಲ್ಲವೂ ನಿಷ್ಫಲವಾಯಿತು. ಜೈ ಶ್ರೀ
ಅಗ್ರಜನನ್ನು ಶಿಶುಪಾಲನನ್ನು ಇಲ್ಲಿಗೆ ಕರೆತಂದು ಮೋಸದಿಂದ ಕೊಂದಿರಾ. ಇಗೋ ನಿನ್ನನ್ನೀಗಲೂ ವಧಿಸಿ ಬಿಡುವೆನು. ನೀನು ಪಾಲನೆ ಅನುಸರಿಸು. ದುಃಖೋದರ ನೋಡು, ಶಿಶುಪಾಲದಂತವಕರ ಜಯ ವಿಜಯರಾಗಿ ದ್ವಾರಪಾಕಲಲ್ಲಿ ಹೋಗುತ್ತಿರುವ ರಾಜಸೂಯಾಗವು ಸಾಂಗೋಪಾಂಗವಾಗಿ ನೆರವೇರಿತು. ರಾಜಸೂಯಾಗವು ಸಾಂಗೋಪಾಂಗವಾಗಿ ನೆರವೇರಿತು. ಧರ್ಮನಂದನ ಇಂದ್ರಲೋಕವಾಗಲಿ ಯಮಲೋಕವಾಗಲಿ ಅವರವರ ಇಷ್ಟಾನುಸಾರವಾಗಿ ಎಂದು ಲಭಿಸುವುದೆಂದು ಭಾವಿಸಬೇಡ. ಅವರವರ ಕರ್ಮಾನುಸಾರವಾಗಿ ಲಭಿಸುವುದು. ಧರ್ಮನಂದನ, ನಿನಗೆ ಮಧ್ಯಾಹ್ನಾದರೂ ಮನೋರಥವಿರುವುದೇ? ನಿರಂತರವೂ ನಮ್ಮಲ್ಲಿ ನೆಲೆಸಿರಬೇಕಾದರೆ ನಮ್ಮ ಮನೋರಥವಾಗಿರುವ ಆಗಬಹುದು. ಮಂಗಳಾಂಬಿಕೆ ಮಾಧವ ಮುರಾರಿ ಮಂಗಳಾಂಬಿಕೆ ಮಂಗಳಾಂಬಿಕೆ ಮಾಧವ ಮುರಾರಿ ಮಂಗಳಾಂಬಿಕೆ ಕಲರೆಲ್ಲ ಸೇರಿ ಭಕ್ತಿಯಿಂದ ಬಲಿಮಾ ವೇಣುಗೋಪಾಲ ಸ್ವಾಮಿ ಪಾದಾರ್ಪತಿ ಗೋವಿಂದ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪಾದಾರ್ಪತಿ ಗೋವಿಂದ. ಶ್ರೀರಾಮಚಂದ್ರ ಪಾದಾರ್ಪತಿ ಗೋವಿಂದ. ಶ್ರೀಕೃಷ್ಣ ಪರಮಾತ್ಮ ಪಾದಾರ್ಪತಿ ಗೋವಿಂದ. ಶಿವನಮ್ಮ ಪಾರ್ವತಿ ಪದೇ